ದೇವ ಜಗತ್ತಿನಲ್ಲಿರುವ ಗಂಡು ಹೆಣ್ಣು ನಪುಂಸಕ ಪ್ರಾಣಿಗಳು ಇದೆಲ್ಲದಕ್ಕಿಂತ ವಿಲಕ್ಷಣವಾಗಿದ್ದಾನೆ. ಅದಕ್ಕೆ ಭಾಗವತ ಹೇಳುತ್ತೆ, ನ ಸ್ತ್ರೀ ನ ಷಂಡೋ ನಪುಮಾನ್ ನ ಜಂತು. ಅವನು ಈ ಲೋಕದಲ್ಲಿರುವ ಗಂಡು ಅಲ್ಲ, ಹೆಣ್ಣು ಅಲ್ಲ, ನಪುಂಸಕನೂ ಅಲ್ಲ, ಪ್ರಾಣಿಗಳು ಅಲ್ಲ, ಎಲ್ಲರಿಗಿಂತ ವಿಲಕ್ಷಣ. ಆದರೆ ಪುರುಷ ಆಕಾರದಲ್ಲಿ ಇರ್ತಾನೆ. ನಾರಾಯಣ ಅಂತ ಕರೆಸಿಕೊಂಡು ಪುರುಷ ಆಕಾರದಲ್ಲಿ ಇರ್ತಾನೆ. ಅದಕ್ಕೆ ಈಗ ಹೆಣ್ಣಿನಂತೆ ಬಂದ, ಹೆಣ್ಣಿನ ರೂಪಧಾರಣೆ ಮಾಡಿಕೊಂಡು ಬಂದ. ಇಷ್ಟು ಮಾತ್ರಕ್ಕೆ ಇವನನ್ನು ಹೆಣ್ಣು ಅಂತ ಕರಿಬೇಡಿ ಅಂತ ಹೇಳಿದರು. ಇವನನ್ನು ಹೆಣ್ಣು ಅಂತ ಕರಿಬೇಡಿ, ಇವ ಹೆಣ್ಣು ಅಲ್ಲ, ಹೆಣ್ಣಿನ ರೂಪದಲ್ಲಿರುವವ. ಎಂಥ ರೂಪ ಅದು ಅಂದರೆ ಪರಮ ಅದ್ಭುತಂ, ಅತ್ಯದ್ಭುತವಾದ ರೂಪವನ್ನು ಧಾರಣೆ ಮಾಡಿದನಂತೆ. ಒಳ್ಳೆ ಆ ಭಗವಂತನ ರೂಪವನ್ನು ವರ್ಣನೆ ಮಾಡುತ್ತಾ ಬರ್ತಾ ಇದ್ದಾರೆ. ಹೇಳ್ತಾರೆ ಜ್ಞಾನಿಗಳೆಲ್ಲ, ವಿಜಯದಾಸರೇ ಮೊದಲಾದವರೆಲ್ಲ, ಯಾರಾದರೆ ಈ ಭಗವಂತನ ವಿಶೇಷವಾಗಿರತಕ್ಕಂಥ ಹೆಣ್ಣಿನ ರೂಪ ಮೋಹಿನಿ ರೂಪವನ್ನು ಚಿಂತನೆ ಮಾಡುತ್ತಾರೋ ಅವರಿಗೆ ಸಂಸಾರದಲ್ಲಿರುವ ಮೋಹವೆಲ್ಲ ಹೊರಟು ಹೋಗುತ್ತೆ. ನೋಡಿ, ಅವನಿಗೆ ಮೋಹ ಇದ್ದಿಲ್ಲ, ಅವನನ್ನು ನೋಡಿದವರಿಗೆ ಮೋಹ ಬಂತು. ಅವನಿಗೆ ಯಾರ ಮೇಲೂ ಮೋಹವಿಲ್ಲ, ಅವನನ್ನು ನೋಡಿದವರಿಗೆ ಮೋಹ ಬಂತು. ಹಾಗೆ ಮೋಹವನ್ನು ಕೊಡತಕ್ಕಂಥ ಪ್ರೇಕ್ಷಣೀಯ ಉತ್ಪಲ ಶ್ಯಾಮಂ ಸರ್ವಾವಯವ ಸುಂದರಂ ಸಮಾನ ಕರ್ಣಾಭರಣಂ ಸುಖಪೋಲ ಉನ್ನಸಾನಣಂ ಹೇಳ್ತಾ ಇದ್ದಾರೆ. ಭಗವಂತ ನೋಡಲಿಕ್ಕೆ ಸುಂದರವಾದಂಥ ನೀಲಿ ಬಣ್ಣದವನಾಗಿದ್ದಾನಂತೆ. ಅವ ಗಂಡಾಗಿ ಕಂಡರೂ ನೀಲಿ ಬಣ್ಣದಾಗಿ ಕಂಡ, ಹಾಗೆ ಹೆಣ್ಣಾಗಿ ಬಂದರೂ ನೀಲಿ ಬಣ್ಣದವನಾಗಿ ಬರ್ತಾ ಇದ್ದಾನೆ. ಎಲ್ಲ ಅವಯವಗಳು ಸುಂದರವಾಗಿದೆ ಭಗವಂತನದ್ದು. ಸಮಾನ ಕರ್ಣಾಭರಣಂ, ವಿಶೇಷವಾದ ಎರಡು ಕರ್ಣಾಭರಣಗಳು ಸಮಾನವಾಗಿದೆ. ಅಲ್ಲ, ಆಭರಣ ಮಾಡಿದಾಗ ಸಮಾನವಾಗಿರುತ್ತಲ್ಲ, ಸಮಾನ ಇಲ್ಲದೆ ಒಂದು ಚಿಕ್ಕದು ಒಂದು ದೊಡ್ಡದು ಯಾರು ಹಾಕ್ಕೊಳ್ತಾರೆ? ಇಲ್ಲ, ಹಾಗಲ್ಲ. ಸಮಾನ ಕರ್ಣಾಭರಣಂ ಅಂದರೆ ಹೇಳ್ತಾ ಇದ್ದಾರೆ, ಮಾನ ಸಹಿತವಾದ್ದು ಸಮಾನ. ಮಾನ ಅಂದರೆ ಏನು ಅಂದರೆ ಜ್ಞಾನ. ಜ್ಞಾನ ಸಹಿತವಾದ್ದು ಅಂದರೆ ಇವನ ಕರ್ಣಕುಂಡಲ ಜಡವಾದ ಕರ್ಣಕುಂಡಲ ಅಲ್ಲ, ಜ್ಞಾನಾನಂದಮಯವಾಗಿರತಕ್ಕಂಥ ಕರ್ಣಕುಂಡಲ. ಅಂದರೆ ಅವನೇ ಅವನ ಕರ್ಣಕುಂಡಲ ರೂಪದಲ್ಲಿದ್ದಾನೆ. ಅದನ್ನು ಹೇಳ್ತಾರೆ ಸಮಾನ ಕರ್ಣಾಭರಣಂ ಸುಕಪೋಲ ಉನ್ನಸಾನನಂ. ಒಳ್ಳೆ ಕೆನ್ನೆ, ನಂತರ ಉನ್ನಸ ಅಂದರೆ ಮೇಲಕ್ಕಿರುವ ಶುಭ್ರವಾದ ಮೂಗು, ಆದ ಮೇಲೆ ಸುಂದರವಾದ ಮುಖ. ಇಷ್ಟೆಲ್ಲ ಒಳ್ಳೆ ರೂಪವನ್ನು ಧಾರಣೆ ಮಾಡಿಕೊಂಡು ಭಗವಂತ ನಗತ ದೈತ್ಯಯೂಥಪ ಚೇತಸ್ಸು ಕಾಮಂ ಉದ್ದೀಪಯನ್ಮುಹು ಹೇಳ್ತಾರೆ. ಸವ್ರೀಳ ಸ್ಮಿತ ವಿಕ್ಷಿಪ್ತ ಭ್ರೂ ವಿಲಾಸ ಅವಲೋಕನೈ. ನಾಚಿಕೆಯಿಂದ ಕೂಡಿರತಕ್ಕಂಥ ನಗುವಿನಿಂದ ನಂತರ ಹುಬ್ಬಿನ ಹಾರಾಟ ಅದು ನೋಡುತ್ತಾ ಇದ್ದಾನೆ ಅವರೆಲ್ಲರನ್ನ. ಎಲ್ಲರೊಳಗೆ ಕಾಮವನ್ನು ಉದ್ದೀಪನ ಮಾಡುತ್ತಾ ಇದ್ದಾನೆ ಭಗವಂತ. ಅವರೆಲ್ಲರೂ ಕೂಡ ತೇ ಅನ್ಯೋನ್ಯತ ಸುಧಾಪಾತ್ರಂ ಹರಂತಸ್ತ್ಯಕ್ತ ಸೌಹೃದಾ ಕ್ಷಿಪಂತೋ ದಸ್ಯ ಧರ್ಮೇಣ ಅಯಾಂತೀಂ ದದೃಶಸ್ತ್ರಿಯಂ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಆ ಸುಧಾ ಪಾತ್ರೆಯನ್ನು ಕಸಿದುಕೊಳ್ಳುತ್ತಾ ಆ ಸುಧೆಯನ್ನು ಕುಡಿಲಿಕ್ಕೆ ಒಬ್ಬರಿಗೆ ಬಿಡಬಹುದಲ್ಲ. ಅಂದರೆ ಮೊದಲು ಎಲ್ಲರೂ ಚೆನ್ನಾಗಿದ್ದರಂತೆ, ಆ ಸುಧಾ ಪಾತ್ರೆ ಬಂದು ಕೂಡಲೇ ಒಬ್ಬರಿಗೊಬ್ಬರು ಶತ್ರುಗಳಂತೆ ಆದರು. ಅವರೆಲ್ಲರೂ ದಸ್ಯುಧರ್ಮೇಣ ಕಳ್ಳರಂತೆ ಹಾಗೆ ಮಾಡುತ್ತಾ ಇದ್ದರು. ಅವರು ನೋಡಿದರು ಎಂಥ ರೂಪ ಏನಿದು ಅಂತ ನೋಡುತ್ತಾ ದೇವರನ್ನು ಕೇಳುತ್ತಾ ಇದ್ದಾರೆ. ಕಾತ್ವಂ ಕಂಜ ಪಲಾಶಾಕ್ಷಿ ಕುತೋವಾ ಕಿಂ ಚಿಕೀರ್ಷಸಿ
ಕಸ್ಯಾಸಿ ವದ ಕಾಮೋರು ಮಥುನತೀವ ಮನಾಂಸಿನಃ. ಯಾರು ನೀನು, ಎಲ್ಲಿಂದ ಬಂದಿದ್ದೀಯಾ, ನಮ್ಮ ಮನಸ್ಸನ್ನೆಲ್ಲ ಕದಡಿ ಹಾಕ್ತಾ ಇದ್ದೀಯಾ? ಹೇಳ್ತಾ ಇದ್ದಾರೆ, ನೂನಂ ತ್ವಂ ವಿಧಿನಾ ಶುಭ್ರು ಪ್ರೇಷಿತಾಸಿ ಶರೀರಿಣಾಂ ಸರ್ವೇಂದ್ರಿಯ ಮನಃಪ್ರೀತಿಂ ವಿಧಾತುಂ ಸಘೃಣೇನ ಕಿಂ. ಬ್ರಹ್ಮದೇವರೇ ನಿನ್ನ ಸೃಷ್ಟಿ ಮಾಡಿದಂಗಿದೆ, ಜನರಿಗೆಲ್ಲ ಎಲ್ಲ ಇಂದ್ರಿಯಗಳಿಗೂ ಪ್ರೀತಿ ಕೊಡಲಿಕ್ಕೆ ನಿನ್ನನ್ನು ಹುಟ್ಟು ಹಾಕಿದಂಗಿದೆ. ಆದ್ದರಿಂದ ನೀನು ಯಾರು, ಎಲ್ಲಿಂದ ಬಂದಿದ್ದೀಯ? ನಮಗೆಲ್ಲ ಜ್ಞಾತಿನಾಂ ಬದ್ಧವೈರಾಣಾಂ ಸಂವಿಧತ್ಸ್ವ ಸುಮಧ್ಯಮೆ. ನಾವೆಲ್ಲರೂ ಬಳಗ ಆಗಿದ್ದೇವೆ, ಆದರೆ ಶತ್ರುಗಳಂತೆ ಬಡದಾಡ್ತಾ ಇದ್ದೇವೆ, ನಮಗೆ ಒಳ್ಳೆಯದನ್ನು ಮಾಡು ಅಂತ ಹೇಳಿದಾಗ ಆವಾಗ ಭಗವಂತ ಹೇಳ್ತಾ ಇದ್ದಾನಂತೆ, ಕಥಂ ಕಾಶ್ಯಪದಾಯಾದಾಹ ಪುಂಸಲ್ಯಾಂ ಮೈ ಸಂಗತಾಃ ವಿಶ್ವಾಸಂ ಪಂಡಿತಾಃ ಜಾತು ಕಾಮಿನೀಷು ನಯಾಂತಿ. ನೋಡಿ, ನಾನು ಹೆಣ್ಣು, ಇಷ್ಟು ಜನ ಗಂಡಸರ ಮಧ್ಯೆ ಒಬ್ಬಳೇ ಬಂದಿದ್ದೇನೆ. ನನ್ನಂಥ ಹೆಣ್ಣಿನ ಮೇಲೆ ನೀವು ಮನಸ್ಸನ್ನು ಇಡುವುದು ಸರಿಯಾ? ಪಂಡಿತರಾದವರು ಹೆಂಗಸರ ಕಡೆ ಮನಸ್ಸು ಕೊಡಬಾರದಲ್ವಾ? ಮತ್ತೆ ಯಾಕೆ ಹೀಗೆ ಈ ಥರ ಮಾಡ್ತಾ ಇದ್ದೀರಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಅಮೃತ ಭಾಜನವನ್ನು ಆಕೆ ಕೈಗೆ ಕೊಟ್ಟು ನಗುತ್ತಾ ಇದ್ದಾರಂತೆ. ಇಲ್ಲ, ವಿಶೇಷವಾಗಿರತಕ್ಕಂಥ ಈ ಅಮೃತವನ್ನು ನಮಗೆ ನೀನು ಬಡಿಸುವಂಥವಳಾಗು. ಆವಾಗ ಭಗವಂತ ಷರತ್ತನ್ನು ಹಾಕ್ತಾ ಇದ್ದಾನೆ, ಕಂಡೀಷನ್ ಹಾಕ್ತಾ ಇದ್ದಾನೆ. ಯದಿ ಅಭ್ಯುಪೇತಂ ಕ್ವಚ ಸಾಧು ಅಸಾಧುವ ಕೃತಂ ಮಯಾವೋ ವಿಭಜೆ ಸುಧಾಮಿಮಾಂ. ದೇವ ಆ ಅಮೃತ ಕಲಶವನ್ನು ತಗೊಂಡು ನಾನು ನನ್ನ ಮನಸ್ಸಿಗೆ ಬಂದಂತೆ ಬಡಿಸ್ತೇನೆ. ಅದು ಒಳ್ಳೆಯ ರೀತಿಯಲ್ಲಿ ಆಗ್ಬೋದು, ಕೆಟ್ಟದು ಆಗಬಹುದು, ನಿಮಗೆ ನನಗೆ ಗೊತ್ತಿಲ್ಲ. ನಾನು ಹೇಗೆ ಬಡಿಸಬೇಕು ಅಂದಿದ್ದೇನೋ ಹಾಗೆ ಬಡಿಸ್ತೇನೆ ಅಂತ ಹೇಳಿದಾಗ ನಿಮಗೆ ಒಪ್ಪಿಗೆ ಆದರೆ ಆವಾಗ ಅಸುರರೆಲ್ಲರೂ ಹೇಳುತ್ತಾ ಇದ್ದಾರೆ, ಅಪ್ರಮಾಣ ವಿಧಸ್ತಸ್ಯಾಹ ತತ್ ತಥಾ ಇತಿ ಅನ್ವಮಂಸತ. ಅದು ದೇವರು ಅಂತ ಗೊತ್ತಿಲ್ಲ, ಹೆಣ್ಣೆ ಅಂತ ತಿಳಿದರು. ಅದಕ್ಕಾಗಿ ಆಯ್ತಾಯಿತು, ನೀನು ಹೇಗೆ ಮಾಡಬೇಕು ಅಂತಿದ್ದೀಯೋ ಹಾಗೆ ಮಾಡು ಅಂತ ಹೇಳಿದರು. ಆವಾಗ ಎಲ್ಲರೂ ಅಮೃತ ಪಾನ ಮಾಡಲಿಕ್ಕೆ ದೇವ ದೈತ್ಯರು ಸಾಲಾಗಿ ಕೂಡುತ್ತಾ ಇದ್ದಾರೆ. ಅಮೃತವನ್ನು ಪಾನ ಮಾಡಬೇಕಾದರೆ ಕಂಡೀಷನ್ಸ್ ಇವೆ. ಏನು ಕಂಡೀಷನ್ ಇದೆ ಹೇಳ್ತಾರೆ, ಅಥ ಉಪೋಷ್ಯ ಅಂದರೆ ಒಂದು ವಿಶೇಷವಾಗಿರತಕ್ಕಂಥ ಕಾರ್ಯ ಆಗಬೇಕಾದರೆ ಉಪವಾಸದಿಂದ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸನ್ಯಾಸ ಅಂತ ಸ್ವೀಕಾರ ಮಾಡುತ್ತಾರೆ. ದೊಡ್ಡ ಪವಿತ್ರ ಕಾರ್ಯ ಅಂದರೆ ಜಗತ್ತನ್ನೇ ಧಾರಣೆ ಮಾಡಿರೋದು ಓಂಕಾರ, ಪ್ರಣವ ಮಂತ್ರ. ಆ ಪ್ರಣವ ಮಂತ್ರದಲ್ಲಿ ಜಗತ್ತೆಲ್ಲ ತುಂಬಿದೆ. ಜಗತ್ತನ್ನು ಧಾರಣೆ ಮಾಡಿರೋದೇ ಓಂಕಾರ ರೂಪಿ ಭಗವಂತ. ಅಂಥ ಅಂದರೆ ಎಲ್ಲ ಮಂತ್ರಗಳು ಓಂಕಾರದಲ್ಲೇ ಬಂದುಬಿಟ್ಟಿವೆ. ಅಂಥ ಓಂಕಾರವನ್ನು, ಪ್ರಣವ ಮಂತ್ರವನ್ನು ಸ್ವೀಕಾರ ಮಾಡಬೇಕಾದರೆ ಒಬ್ಬ ಯತಿಯಾದವ ಹೇಗೆ ಬರಬೇಕು ಅಂದರೆ ವಿಶೇಷವಾಗಿ ಹಿಂದಿನ ದಿವಸ ಉಪವಾಸವಿರಬೇಕು. ಇಡೀ ದಿನ ಉಪವಾಸವಿರಬೇಕು. ಅದಕ್ಕಿಂತ ಮುಂದಿನ ದಿನ ಎಲ್ಲ ತನ್ನ ಆತ್ಮಶ್ರಾದ್ದಾದಿಗಳನ್ನೆಲ್ಲ ಮುಗಿಸಿಕೊಂಡು ನಂತರ ಮುಂಡನಾದಿಗಳನ್ನು ಮಾಡಿಕೊಂಡು, ಉಪವಾಸ ಮಾಡಿ ಮುಂಡನಾದಿಗಳನ್ನು ಮಾಡಿಕೊಂಡು ನಂತರ ಗುರುಗಳ ಪಾದ ಹಿಡಿದರೆ ಇಷ್ಟು ದೀಕ್ಷಾಬದ್ಧನಾಗಿ ಉಪವಾಸ ವ್ರತದಲ್ಲಿ ಶುದ್ಧನಾಗಿ ಎಲ್ಲ ತಾನು ಮಾಡಬೇಕಾದ ವೇದ ಕ್ರಿಯೆಗಳನ್ನೆಲ್ಲ ಮಾಡಿದಂಥವನಿಗೆ ಓಂಕಾರವನ್ನು ಉಪದೇಶ ಕೊಡುತ್ತಾರೆ. ಇಲ್ಲಿ ಅಮೃತವನ್ನು ಪಾನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಎಲ್ಲರೂ ಹೇಗೆ ಬರ್ತಾ ಇದ್ದಾರೆ? ಉಪೋಷ್ಯ, ಉಪವಾಸವನ್ನು ಮಾಡಿದ್ದಾರೆ. ಕೃತಸ್ನಾನಾಹ, ಎಲ್ಲರೂ ಸ್ನಾನಾದಿಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬರೀ ಸ್ನಾನ ಮಾಡೋದಲ್ಲ, ಹುತ್ವಾಚ ಹವಿಷ ಅನಲಂ, ವಿಶೇಷವಾಗಿ ತಾವು ಆಹ್ನಿಕಾದಿಗಳನ್ನು ಮಾಡಿಕೊಂಡು
ಅಗ್ನಿಯಲ್ಲಿ ಆಹುತಿಗಳನ್ನು ಕೊಡ್ತಾ ಇದ್ದಾರೆ. ನಂತರ ದತ್ವಾ ಗೋ ವಿಪ್ರಭೂತೆಭ್ಯ ಕೃತ ಸ್ವಸ್ತ್ಯಯನಾಹ ದ್ವಿಜೈ, ಬ್ರಾಹ್ಮಣರಿಗೆ ವಿಶೇಷವಾಗಿ ಗೋವುಗಳನ್ನೆಲ್ಲ ಕೊಟ್ಟಿದ್ದಾರಂತೆ. ನಂತರ ಎಲ್ಲರೂ ಸ್ವಸ್ತಿ ವಾಚನವನ್ನು ಮಾಡಿಸಿಕೊಂಡು ಕೂತಿದ್ದಾರೆ. ಯಥೋಪದೇಶಂ ವಾಸಾಂಸಿ ಪರಿಧಾಯ ಆಹತಾನಿತೆ ಕುಶೇಶು ಪ್ರಾವಿಶನ್ ಸರ್ವೇ ಪ್ರಾಗಗ್ರೇಶು ಅಭಿಭೂಷಿತಾ. ಅಂದರೆ ಅಮೃತಪಾನ ಮಾಡಲಿಕ್ಕೆ ಯಥೋಪದೇಶಂ ವಾಸಾಂಸಿ ಪರಿಧಾಯ, ವಿಶೇಷವಾಗಿ ಆ ಒಂದು ಕಾರ್ಯಕ್ಕೆ ಯಾವ ವಸ್ತ್ರಗಳು ಹೇಗೆ ಉಡಬೇಕೋ ಹಾಗೆ ಉಟ್ಟು ಬಂದ್ರಂತೆ ಅದಕ್ಕೆ ಹೇಳ್ತಾರೆ. ಮನಸ್ಸು ಶುದ್ಧ ಇದ್ದರೆ ಸಾಕು, ಮನಸ್ಸು ಶುದ್ಧ ಇದ್ದರೆ ಸಾಕು, ಆಚಾರ ಯಾಕೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಆಚಾರಹೀನಂ ನ ಪುನಂತಿ ವೇದಾಹ. ಆಚಾರವೇ ಇಲ್ಲದಿದ್ದರೆ ವೇದಾಭಿಮಾನಿ ದೇವತೆಗಳೇ ಬಂದರೂ ಅವನನ್ನು ಪವಿತ್ರ ಮಾಡಲಿಕ್ಕಾಗಲ್ಲ. ನಾವು ಭೋಜನಾದಿಗಳನ್ನು ಮಾಡುತ್ತೀವಿ, ಮಾಡುವಾಗ ಅಥವಾ ಸಂಧ್ಯಾದಿ ಕರ್ಮಗಳನ್ನು ಮಾಡುವಾಗ ಯಾವ ವಸ್ತ್ರವನ್ನು ಹೇಗೆ ಉಡಬೇಕೋ ಅದನ್ನೇ ನಮ್ಮವರು ಮಡಿ ಅಂತ ಕರೀತಾರೆ. ಶುದ್ಧವಾಗಿ ಮಡಿಯಲ್ಲಿದ್ದು ವಿಶೇಷವಾಗಿರತಕ್ಕಂಥ ಆಹಾರ ಸ್ವೀಕಾರ ವಿಶೇಷವಾದ ಎಲ್ಲ ಮಾಡಿದರೆ ಅದು ಭಗವಂತನಿಗೆ ಯಜ್ಞವಾಗಿ ಭಗವಂತ ಸದ್ಬುದ್ಧಿಯನ್ನು ಕೊಡುತ್ತಾನೆ. ಅಗ್ನಿ ಇದೆ, ಉರಿತಾ ಇದೆ, ಅದರಲ್ಲಿ ಹೋಮಕುಂಡ, ಅಗ್ನಿ ಇದೆ. ಗಂಧದ ಕೊರಡು ಹಾಕ್ತೀರಾ, ತುಪ್ಪ ಹಾಕ್ತೀರಾ, ವಾಸನೆ ಹೇಗೆ ಬರುತ್ತೆ? ಒಳ್ಳೆ ವಾಸನೆ ಬರುತ್ತೆ. ಅದೇ ಅಗ್ನಿಕುಂಡದಲ್ಲಿ ಈರುಳ್ಳಿ ಹಾಕ್ತೀರಾ, ಈರುಳ್ಳಿ ಹಾಕಿದರೆ ಅದೇ ವಾಸನೆ ಬರುತ್ತೆ. ವಾಸನ ಅಂದರೆ ಬುದ್ಧಿ. ನಮ್ಮ ಒಳಗೆ ಅಗ್ನಿ ಉರಿಯುತ್ತಾ ಇದೆ, ಭಗವಂತ ವೈಶ್ವಾನರನೆಂಬ ಅಗ್ನಿ ತಾನಾಗಿ ಯಾರೂ ಪ್ರತಿಷ್ಠಾ ಮಾಡದೆ ಉರಿತಾ ಇದ್ದಾನೆ. ಅವನಿಗೆ ನಾವು ಒಳ್ಳೆ ಪದಾರ್ಥಗಳನ್ನು ಅಲ್ಲಿ ಹಾಕಿದರೆ ಒಳ್ಳೆ ವಾಸನೆ, ಹೋಗೆ ಅಂದರೆ ಬುದ್ಧಿ, ಒಳ್ಳೆ ಬುದ್ಧಿ ಬರುತ್ತೆ. ಇಲ್ಲವ ಸಾಧನೆಗೆ ವಿರುದ್ಧವಾದ ಬುದ್ಧಿಯೇ ನಮಗೆ ಬರ್ತಾ ಇರುತ್ತೆ. ಅದಕ್ಕೆ ಎಲ್ಲರೂ ಕೂಡ ವಿಶೇಷವಾಗಿ ವಸ್ತ್ರಗಳನ್ನು ಉಟ್ಟುಕೊಂಡು ಬಂದಿದ್ದಾರೆ, ದರ್ಭೆಗಳನ್ನು ಹಾಸಿದ್ದಾರೆ. ಅದರಲ್ಲಿ ಎಲ್ಲರೂ ಕೂಡ ಪೂರ್ವಾಭಿಮುಖರಾಗಿ ಕೂಡುತ್ತಾ ಇದ್ದಾರೆ. ಒಳ್ಳೆಯ ಆಭರಣಗಳನ್ನು ಧಾರಣೆ ಮಾಡಿದ್ದಾರೆ. ಇಷ್ಟು ಮಾಡಿದ್ಯಾಕೆ? ಅಮೃತ ಕುಡಿಯಲಿಕ್ಕೆ. ನಂತರ ಪ್ರಾಂಗುಖೇಶು ಉಪವಿಷ್ಟೇಶು ಸುರೇಶು ದಿತಿಜೇಶು ಚ ಧೂಪಾಮೋದಿತ ಶಾಲಾಯಾಂ ಜುಷ್ಟಾಯಾಂ ಮಾಲ್ಯದೀಪಕೈ. ಎಲ್ಲರೂ ಪೂರ್ವದಿಕ್ಕೆ ಕೂತಿದ್ದಾರೆ. ದೇವತೆಗಳು, ದೈತ್ಯರು ಆ ಶಾಲೆಯಲ್ಲೆಲ್ಲ ಧೂಪವನ್ನು ಹಾಕಿದ್ದಾರಂತೆ. ನಂತರ ಒಳ್ಳೆ ಮಾಲೆಗಳನ್ನು ಕಟ್ಟಿದ್ದಾರಂತೆ. ಅಲ್ಲ, ಕುಡಿಯೋದೇನೋ ಒಂದಿಷ್ಟು ಅಮೃತ, ಏನೊಂದು ಮೂಲೆ ಕೂತು ಕುಡಿದ್ರೆ ಆಯಿತಲ್ಲಪ್ಪ, ಎಲ್ಲೋ ಒಂದು ಕಡೆ ಕುಡಿದ್ರೆ ಆಯಿತು. ಅಷ್ಟೂ ಅಲಂಕಾರ ಮಾಡಿ ಶುದ್ಧ ಮಾಡಿ ಅಂಥ ಜಾಗದಲ್ಲಿ ಯಾಕೆ ಕುಡಿಯಬೇಕು ಅಂದರೆ ಏನು ಕುಡಿದರೂ ಅದು ದೇವರಿಗೆ. ಆದ್ದರಿಂದ ಶುದ್ಧವಾದ ಸ್ಥಳದಲ್ಲಿ ಶುದ್ಧವಾದ ರೀತಿಯಲ್ಲಿ ತಗೊಂಡರೆ ಅದು ಶುದ್ಧವಾದ ಬುದ್ಧಿಯನ್ನು ಕೊಡುತ್ತೆ, ಇಲ್ಲ ದುರ್ಬುದ್ಧಿಯನ್ನೇ ಕೊಡುತ್ತೆ ನಾವು ತಗೊಂಡ ಆಹಾರ. ಸಾಮಾನ್ಯವಾಗಿ ನಾವು ಒದ್ದಾಡ್ತಾ ಇರ್ತೇವೆ, ಯಾಕೋ ನನಗೆ ಸಾಧನೆ ಆಗ್ತಾ ಇಲ್ಲ, ಏನು ಸಾಧನೆ ಆಗ್ತಾ ಇಲ್ಲ, ಬುದ್ಧಿಯೆಲ್ಲ ಬೇರೆ ಬೇರೆ ಆಗ್ತಾ ಇದೆ, ವಿರುದ್ಧವಾಗಿದೆ ಅಂತ ಒದ್ದಾಡ್ತಾ ಇರ್ತೀವಿ. ಅದಕ್ಕೆ ದೇವರಂದ, ನಿನ್ನೊಳಗೆ ನಾನಿದ್ದೇನೆ, ನೀನು ಯಾವ ಆಹಾರ ಹಾಕ್ತೀಯೋ ಅದಕ್ಕೆ ತಕ್ಕಂಥ ಬುದ್ಧಿ ಕೊಡ್ತಾ ಇದ್ದೇನೆ. ಸರಿಯಾದ ಆಹಾರ ಸರಿಯಾದ ಕಾಲದಲ್ಲಿ ನನ್ನ ಪೂಜಾ ಅಂತ ಹಾಕು, ನಿನಗೆ ಒಳ್ಳೆ ಬುದ್ಧಿ ಕೊಡುತ್ತೇನೆ ಅಂತ ಹೇಳುತ್ತಾನೆ ದೇವ. ನಾವದನ್ನು ಒಪ್ಪಲ್ಲ. ನನಗೆ ಖುಷಿ ಬಂದ ರೀತಿಯಲ್ಲಿ, ಖುಷಿ ಬಂದ ಕಡೆಯಲ್ಲಿ, ಖುಷಿ ಬಂದ ಪದಾರ್ಥವನ್ನು ಖುಷಿಯಾಗಿ ನಾನು ಸ್ವೀಕಾರ ಮಾಡುತ್ತೇನೆ. ಬುದ್ಧಿ ಮಾತ್ರ ಸಾಧನೆಗೆ ತಕ್ಕಂಥದ್ದು ಕೊಡು ಅಂದರೆ ಸಾಧ್ಯವೇ ಇಲ್ಲ ಅಂದ ದೇವ. ಇಲ್ಲದಿದ್ದರೆ ಸ್ವಾಮಿಗಳು, ಏನು ಆ ಪಂಡಿತರು, ಆಚಾರ್ಯರು, ದಾಸರು ಎಲ್ಲರೂ ಕೂಡ ಹುಚ್ಚರೆ.
ಅವರಿಗೆಲ್ಲ ಖುಷಿ ಬಂದಂತೆ ಖುಷಿ ಬಂದ ಕಡೆಯಲ್ಲಿ ಖುಷಿ ಬಂದ ಪದಾರ್ಥವನ್ನು ಖುಷಿಯಾಗಿ ತಿನ್ನಲಿಕ್ಕೆ ಆಗಲ್ವೇ? ಆ ಸುಖ ಪಡಲಿಕ್ಕೆ ಆಗಲ್ವೇ? ಮತ್ತ್ಯಾಕೆ ದಡ್ರಂತೆ ಎಲ್ಲೋ ಒಂದು ಕಡೆ ಎಲ್ಲ ತೊಳ್ಕೊಂಡು ಬಳಕೊಂಡು ಏನೋ ಮಡಿ ಮಡಿ ಅಂತ ಒದ್ದಾಡ್ತಾರಲ್ಲ, ಯಾಕೆ? ಆಹಾರ ಆ ರೀತಿಯಲ್ಲಿ ಯಜ್ಞ ಅಂತ ಸ್ವೀಕಾರ ಮಾಡಿದಾಗ ನಮಗೆ ಬುದ್ಧಿ ಒಳ್ಳೆಯದು ಬರುತ್ತೆ, ಇಲ್ಲ ದುರ್ಬುದ್ಧಿಯೇ ನಮಗೆ ಕಟ್ಟಿಟ್ಟದ್ದಾಗಿರುತ್ತೆ, ಒದ್ದಾಟ ತಪ್ಪಿದ್ದಲ್ಲ.